ನಗರದ ತಾಲೂಕು ಕಚೇರಿಯಲ್ಲೇ ಶನಿವಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಚಿತ್ರದುರ್ಗ ರಸ್ತೆಯಲ್ಲಿ ಬರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ತಾಲೂಕು ಕಚೇರಿಯಲ್ಲಿ ಶಾಸಕ ಟಿ ರಘುಮೂರ್ತಿ ರವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಡಾಕ್ಟರ್ ಜಗಜೀವನ್ ರಾಮ್ ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜ ಸೇವಕರೂ ಆಗಿದ್ದರು. ಇವರು ಬಿಹಾರದ ದಲಿತ ಕುಟುಂಬದಲ್ಲಿ ಜನಿಸಿದರು. ಇವರು ನೆಹರೂರವರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದರು. ಮುರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಇವರು ಅಸ್ಪೃಶ್ಯತೆ ನಿವಾರಣೆಗೆ ಹೋರಾಟ ಮಾಡಿ ದಲಿತ ಸಮುದಾಯಗಳಿಗೆ ಮುಂಚೂಣಿಯಲ್ಲಿ ತಂದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಜೀವನದ ಆದರ್ಶ ಚಿಂತನೆಗಳನ್ನು ಇಂದಿನ ಯುವ ಪೀಳಿಗೆ ಅವರ ತತ್ವ ಸಿದ್ಧಾಂತವನ್ನು ಅರಿತಾಗ ಮಾತ್ರ ಜೀವನ ಸಾರ್ಥಕ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜವಲಾ ನಾಯಕ್, ನಗರಸಭೆ ಅಧ್ಯಕ್ಷರಾದ ಮಂಜುಳಾ ಪ್ರಸನ್ನಕುಮಾರ್ ಮಾತನಾಡಿದರು. ಇನ್ನು ಈ ವೇಳೆ ನಗರಸಭೆ ಸದಸ್ಯ ಕೆ ವೀರಭದ್ರಯ್ಯ, ವಿಜಯಕುಮಾರ್, ಸಿಬಿ ಜಯಕುಮಾರ್, ನಾಗರಾಜ್, ಗುಜ್ಜರಾಯಪ್ಪ, ಕೃಷ್ಣಮೂರ್ತಿ, ಪಾಲಯ್ಯ ಸೇರಿದಂತೆ ಅನೇಕರು ಇದ್ದರು. ವರದಿ ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ಚಳ್ಳಕೆರೆ. ಜನ ಜಾಸ್ತಿ ಸೇರಬೇಕು. ಈಗಾಗಲೇ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತಿಗೆ ಎಷ್ಟು ನಾವು ಏನು ಮಾಡಿದ್ವಿ, ವ್ಯವಸ್ಥೆ ಮಾಡಿದ್ವಿ. ಪಂಚಾಯತಿ ಬೇಕಲ್ಲ ಮತ್ತು ಡಾಕ್ಟರ್ ಅಂಬೇಡ್ಕರ್ ಇಬ್ಬರು ಕೂಡ ಎದುರಿಗೆ ಹೊಸ ಯಾರೆಲ್ಲ ರಾಜಕೀಯ ಕಟ್ಟೆ ಇದೆ, ಯಾರೆಲ್ಲ ತಿಳುವಳಿಕೆ ಇದೆ, ಬಹುಶಃ ಎಲ್ಲರಿಗೂ ಕೂಡ ಅವರಿಬ್ಬರನ್ನ ಅವತ್ತು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಸಂವಿಧಾನವನ್ನು ಬರೆದು ದೇಶಕ್ಕೆ ಇಡೀ ಪ್ರಪಂಚಕ್ಕೆ ರುಚಿಯಾದಂಥ ರೀತಿಯಲ್ಲಿ ಒಪ್ಪಂದ ಅದನ್ನು ಬರೆದು ಈ ಒಂದು ಮಾನವ ಕುರಿಕೆ ಒಂದು ದಿಕ್ಸೂಚಿಯಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ರೀತಿಯಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ರಾಜಕೀಯದಲ್ಲಿ ಕಾರ್ಯನಿರ್ವಹಿಸಿದ ಭಾಳಷ್ಟು ಖಾತೆಗಳನ್ನು ನಿರ್ವಹಿಸಿ ಜೊತೆಗೆ ಉಪ ಪ್ರಧಾನಿಗಳು ಬರ್ತಾರೆ, ಪ್ರಧಾನಮಂತ್ರಿ ಆಗಂತ ಎಲ್ಲ ಇತ್ತು. ಆದರೆ ಕೆಲವೊಂದು ಸಾರಿ ಯೋಗ್ಯತೆ ಇದ್ದು ಕೂಡ ಯೋಗ ಬರೋದಿಲ್ಲ ಅಂತ ಒಂದು ಪಟ್ಟಿಗೆ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ಸೇರ್ತಾರೆ. ಆದರೂ ಆಗಿ ನಾನು ಆಗಬೇಕಿಂತ ಭಾಳಷ್ಟು ಇತ್ತು. ಹಾಗಾಗಿ ಖಂಡಿತವಾಗ್ಲೂ ಮಾಡಿ ಹಸಿರು ಕ್ರಾಂತಿಯ ಅಧಿಕಾರ ಅಂತ ಹೆಸರುಪಟ್ಟು ಅವರು ಯಶಸ್ವಿಸಿದ್ದಾರೆ. ಅವರೆಲ್ಲ ನೆಹರು ಕಾಲದಲ್ಲಿ ಅವ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವ್ರ ರಾಜಕೀಯ ಏನು ಯುವಕಾವಸ್ಥೆಗೆ ತಲುಪಿ ಅವತ್ತೇ ಅವರು ರಾಜಕೀಯ ಹೋಗಿರ್ತಾರೆ. ಹಾಗಾಗಿ ಅವರ ವಿಷಯಗಳನ್ನು ನಾವು ಎಲ್ಲರೂ ಸೇರಿ ಚರ್ಚೆ ಮಾಡೋಣ. ಇವೆಲ್ಲರೂ ಯಾವುದೇ ಸಂದರ್ಭದಲ್ಲಿ ಇವೆಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಗೌರವ ಸಾಧಿಸೋದು, ನನ್ನ ಮೇಲೆ ಸಾಧಿಸೋದಕ್ಕೆ ನಾವು ಎಲ್ಲರೂ ಕೂಡ ಬಹಳ ದೊಡ್ಡ ಮನಸ್ಸನ್ನು ಪ್ರತಿಯೊಬ್ಬರೂ ಕೂಡ ಪಕ್ಷಾತೀತವಾಗಿ ನಾವೆಲ್ಲ ಜಾತಿ ವ್ಯವಸ್ಥೆ ಇದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಯಾವುದೇ ಶೋಷಿತ ಹೋಗಲ್ಲ. ಯಾರೆಲ್ಲ ಸ್ತ್ರೀಯಲ್ಲಿ ಅವರು ಸಂವಿಧಾನ ಬರಲಿಲ್ಲ ಅಂದರೆ ಯಾವುದೂ ತಿಂತಿದ್ದು ಸಂವಿಧಾನ ಬರೆದು ಸಂವಿಧಾನದ ಆಶಯಗಳಿಗೆ ನಾವು ಬದ್ಧವಾಗಿ 4 ವರ್ಗಗಳಲ್ಲಿ ನಾವೆಲ್ಲ ಸೇರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾಳಷ್ಟು ವಿಜೃಂಭಣೆ ದಿನ ಭಾಳಷ್ಟು ಅರ್ಥಪೂರ್ಣವಾಗಿ ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲ ಜನರ ಸೇರಿಸಿ ಸಾರ್ವಜನಿಕರು ಸೇರಿಸಿ ಎಲ್ಲ ಇವತ್ತು ಅಷ್ಟೇ ಏನು ನಮ್ಮ ತಿರುಪತಿ ಹೇಳಿದಂತೆ ಅವರ ಮಾತುಗಳನ್ನು ಅನುಭವಿಸ್ತಾರೆ. ಹಿಂದಕ್ಕೆ ಬರ್ರಿ, ಮೇಲೆ ಸ್ಟ್ಯಾಚು ಕಾಣಲ್ಲ. ಸ್ಟ್ಯಾಚು ಬಂದ್ರೆ ಅದಕ್ಕೆ ಎಲ್ಲರೂ ಕಾಣ್ತಾರೆ. ಹಿಂದಕ್ಕೆ ಬರ್ರಿ, ಮೇಲೆ ಸ್ಟ್ಯಾಚು ಕಾಣಲ್ಲ. ಸ್ಟ್ಯಾಚು ಬಂದ್ರೆ ಅದಕ್ಕೆ ಎಲ್ಲರೂ ಕಾಣ್ತಾರೆ. ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ವಿ. ಹಾಗಾಗಿ ಈಗಾಗಲೇ ನಾವು ಪೂರ್ವವಾರ ಸಭೆ ಮಾಡಿದ್ವಿ. 3ನೇ ತಾರೀಕು ಈ ಸಭೆಯನ್ನು ಎಲ್ಲ ಮುಖಂಡರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಈಗಾಗಲೇ ತಹಸೀಲ್ದಾರ್ ಸಭೆ ಮಾಡಿದ್ದಾರೆ. ಆದರೆ ನಿನ್ನೆದಂತೆ ಎತ್ತಿಪಣ ಸೈಡ್ ಎತ್ತಿಪಣ
ಹಿಂದಕ್ಕೆ ಸರ್ ಬಂದ್ಬಿಡಿ ಕಡೆಗೆ ಸಾಕು ನೀವು ಈ ಕಡೆ ಬರ್ರಿ. ನೀವೀಗೆಲ್ಲ ಕೆಳಗೆ ಆ ಕಡೆ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ಕೆಳಗಡೆಲ್ಲ ಆ ಕಡೆ ನಿಂತ್ಕೊಂಡ್ರೆ ಸರ್ ಸರಿ ಆಗುತ್ತೆ. ವ್ಯತ್ಯಾಸ ಅಂಬೇಡ್ಕರ್ಗಿಂತ 16 ವರ್ಷ ಚಿಕ್ಕವರು ಯಾರು ಜಗಜೀವನವರು ಇವರು ಅವರ ಜೀವನವರಿಗೆ ಪೂರ್ತಿ ಅವರು ಸಾಯವರೆಗೂ ಕೂಡ ಜಗಜೀವನವರು ರಾಜಕಾರಣದಲ್ಲಿ ಉಳಿದು ಯಾಕಪ್ಪ ಅಂತಂದ್ರೆ ಅವರಿಗೂ ಮತ್ತೆ ಚರಣ್ ಸಿಂಗ್ ಅವರಿಗೂ ಒಂದು ಪ್ರಧಾನ ವಿಚಾರದಲ್ಲಿ ಚರ್ಚೆ ಸಂದರ್ಭದಲ್ಲಿ ವಂಚಿತರಾಗ್ತಾರೆ. ಇಡೀ ದೇಶನೇ ಬೆಳಿಗ್ಗೆ ಬಾಬು ಜಗಜೀವನವರು ಪ್ರಧಾನ ಆಗ್ತಾರಂತ ಎಲ್ಲರೂ ಬೆರಗಣಿಂದ ನೋಡ್ತಾ ಇರ್ತಾರೆ. ಆದರೆ ಅವತ್ತಿನ ಹಿಂದಿನ ರಾಜಕೀಯ ಬೆಳವಣಿಗೆಯಿಂದ ವಂಚಿತರಾಗಿ 200 ಜನ ಎಂಪಿಗಳಿದ್ದಂಥ ಜಗಜೀವನವರು ತೋಟದಲ್ಲಿ ಆಗ್ತಾರೆ. 70 ಜನ ಚರಣ್ ಸಿಂಗ್ ಅವರು ಪ್ರಧಾನಿಗಳಾಗ್ತಾರೆ. ಆ ದುರದೃಷ್ಟದಲ್ಲಿ ಸ್ವಲ್ಪ ಅವ್ರ ಮಾನಸಿಕ ಖಿನ್ನತೆ ಒಳಗಾಗ್ತಾರೆ ಜಗಜೀವನವರು. ಆ ಹೊರಗಿನಲ್ಲೇ ಅಂಬೇಡ್ಕರ್ ಸಂಪುಟದ ನಂತರ 30 ವರ್ಷಗಳ ಕಾಲ ಈ ದೇಶದ ರಾಜಕಾರಣವನ್ನು ಮಾಡ್ತಾರೆ. ಯಾರು ಜಗಜೀವನವರು 1986 ಅವರು ಮರಣವನ್ನು ಹೊಂದಿದ್ದಾರೆ ಯಾರು ಜಗಜೀವನವರು. ಆದರೆ ಸುದೀರ್ಘವಾದ ರಾಜಕಾರಣದಲ್ಲಿ ಅವರ ಏನ್ ಪೋರ್ಟ್ಫೋಲಿಯೋ ಬಹುಶಃ ಭಾರತ ಕಂಡಂತ ರಾಜಕಾರಣಿಗಳಲ್ಲಿ ಅತಿ ಹೆಚ್ಚು ಪೋರ್ಟ್ಫೋಲಿಯೋ ಕಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಬಾಬು ಜಗಜೀವನವರು. ಅವ್ರು ಯಾವುದೇ ಪೋರ್ಟ್ಫೋಲಿಯೋ ಹೋಗಿ ರಕ್ಷಣಾ ಮಂತ್ರಿ ಆಗಿರ್ಬೋದು, ಆರ್ಥಿಕ ಮಂತ್ರಿ ಆಗಿರ್ಬೋದು, ಕೃಷಿ ಮಂತ್ರಿ ಆಗಿರ್ಬೋದು, ಎಷ್ಟು ಖಾತೆಗಳು ಕೊಟ್ಟಿದ್ದಾರೋ ಅವೆಲ್ಲವೂ ನ್ಯಾಯ ಒದಗಿಸಿದ್ದಾರೆ. ಅವತ್ತಿನ ಬರಗಾಲದಲ್ಲಿ ಇವರು ಕೃಷಿ ಕ್ರಾಂತಿಯನ್ನು ಮಾಡಿದರು. ಕೃಷಿ ಕ್ರಾಂತಿಗೆ ಶ್ರೀಕಾಂತ್ ಅಧಿಕಾರ ಬಂದಿದ್ದೆ ಆ ಕಾರಣಕ್ಕಾಗಿ. ಅವತ್ತಿನ ವಿದೇಶಗಳಿಗೆ ಹೋಗಿ ಅಲ್ಲಿನ ವಿಚಾರಗಳನ್ನು ಕಂಡು ಅಲ್ಲಿನ ಯಾವ್ಯಾವ ತಳಿಗಳನ್ನು ತಂದು ಈಗ ಆಹಾರ ಒದಗಿಸಬೇಕಂತಕ್ಕಂಥದ್ದು ಮನಗಂಡಂತ ಜಗಜೀವನವರು ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾಜ್ಞಾನಿ ಮತ್ತು ಆಮೇಲೆ ಮಹಾ ವ್ಯಕ್ತಿ. ಈ ದಲಿತ ಸಮುದಾಯ ಬಿಹಾರ ಅಂತಂದ್ರೆ ಒಂದು ಮಾತಿದೆ ನಾನು ಕೇಳ್ಪಟ್ಟಕ್ಕೆ, ಬಿಹಾರದಲ್ಲಿ OAS ಆಫೀಸರ್ ಕೆಲಸ ಮಾಡಿದ್ರು ಅಂತಂದ್ರೆ ಆಲ್ ಓವರ್ ಇಂಡಿಯಾದ ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಒಬ್ಬ IAS ಆಫೀಸರ್ಸು ಬಿಹಾರದಾಗೆ ಡ್ಯೂಟಿ ಮಾಡಿದಾರೆ ಅಂತಂದ್ರೆ ಇಂಡಿಯಾದಾಗ ಯಾವ ರಾಜ್ಯದಲ್ಲಿ ಬೇಕಾದ್ರೂ ಸುಲಲಿತವಾಗಿ ಸುಲಭ ಮಾಡ್ತಾರೆ. ಅಂತ ಒಂದು ಬಹಳ ಟೆರರಿಸ್ಟ್ ಆದಂತ ರಾಜ್ಯ ಬಿಹಾರ. ನಾವು ನೋಟಿದ್ದೀವಿ ಕೇಳಿದ್ವಿ. ಅಂತ ಒಂದು ರಾಜ್ಯದಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ಮಹಾ ವ್ಯಕ್ತಿ ಜಗಜೀವನವರು. ಇವತ್ತಿನ ನಮಗೆ ಅವರ ವಿಚಾರಗಳು ಅಂಬೇಡ್ಕರ್ ವಿಚಾರವೇ ಬೇರೆ. ಅಂಬೇಡ್ಕರ್ ಒಂದೇ ಒಂದು ಕಾನೂನು ಮಂತ್ರಿ